ಮಸೀದಿ ಮುಂದೆ ಹೋಗಬಾರ್ದು ಅಂದ್ರೆ ದೇವಸ್ಥಾನ ಮುಂದೆನೂ ನೀವು ಬರಬಾರ್ದು. ಗಣೇಶ ಟೆಂಪಲ್ ಮುಂದೆ ಅವರು ಬರಬಹುದು, ಮಸೀದಿ ಮುಂದೆ ನಾವು ಹೋಗ್ಬಹುದು. ಇದು ವ್ಯವಸ್ಥೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗುವ ತಾಕತ್ತು ಎಲ್ಲಿಂದ ಬಂತು? ಬರಲೇಬಾರ್ದು ಅನ್ನೋದಾದ್ರೆ ಅವ್ರ ಊರಲ್ಲಿ ಹಾಕ್ಬೇಕು, ಅವ್ರ ಊರಿಂದ ಹೊರಗಡೆ ಕಟ್ಕೊಳ್ಳಿ, ಅವಾಗ ಯಾರು ಹೋಗಲ್ಲ ಅಲ್ಲಿ. ಈ ರೀತಿ ಮಾಡ್ತಕ್ಕಂಥದ್ದು ಇದು ಸರ್ಕಾರದ ತಪ್ಪು ಕ್ರಮಗಳಿಂದ ದೇಶದ ಜನರ ನೆಮ್ಮದಿ ಹಾಳಾಗ್ತಾ ಇದೆ. ಇವರು ಮುಸಲ್ಮಾನ ಹೇಳಿಕೆ ಅವ್ರಿಗೇನು ಅಧಿಕಾರ ಇಲ್ಲ, ಅವ್ರು ಹೇಳಿಕ್ ಬರೋದಿಲ್ಲ. ಅದು ನಮ್ಮ ಈ ದೇಶದಲ್ಲಿ ನಾವು ಹಿಂದುತ್ವದಲ್ಲ ನಾವೇ ಮೆಜಾರಿಟಿ ಇರೋರು. 85% ಇರ್ತಕ್ಕಂಥ ನಾವು 15% ಇರ್ತಕ್ಕಂಥ ಮುಸಲ್ಮಾನ ಹೇಳೋದೇ ಕೇಳಲಿಕ್ಕೆ ಇದು ಅವ್ರ ಹೇಳ್ತಾರಿಲ್ಲ. ನಮ್ಮ ಅಂಡಲ್ಲಿ ಇರುವಂಥವ್ರು ಅವರು, ಅವ್ರ ಅಂಡವ್ರು ನಾವಿಲ್ಲ. ನಮ್ಮ ಅಂಡಲ್ಲಿ ಮುಸಲ್ಮಾನ ಇರಬೇಕು, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವ್ರು ಹೇಳ್ದಂಗೆ ಕೇಳಕ್ಕೆ ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ. ಇದು ಸರ್, ಇವಾಗ ಈ ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರ್ದು, ಗಣಪತಿ ವಿಸರ್ಜನೆ ನಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಗಣೇಶ ಟೆಂಪಲ್ ಮುಂದೆ ಅವರು ಬರಬಹುದು, ಮಸೀದಿ ಮುಂದೆ ನಾವು ಹೋಗ್ಬಹುದು. ಇದು ವ್ಯವಸ್ಥೆ. ಆದ್ರೆ ಬರಬಾರ್ದು ಅನ್ನಂಗಿದ್ರೆ ಅವರು ಆ ಊರಲ್ಲಿ ಇರಬಾರ್ದು. ಬರಲೇಬಾರ್ದು ಅನ್ನೋದಾದ್ರೆ ಅವ್ರ ಊರಲ್ಲಿ ಹಾಕ್ಬೇಕು, ಅವ್ರ ಊರಿಂದ ಹೊರಗಡೆ ಕಟ್ಕೊಳ್ಳಿ, ಅವಾಗ ಯಾರು ಹೋಗಲ್ಲ ಅಲ್ಲಿ. ಈ ರೀತಿ ಮಾಡ್ತಕ್ಕಂಥದ್ದು ಇದು ಸರ್ಕಾರದ ತಪ್ಪು ಕ್ರಮಗಳಿಂದ ದೇಶದ ಜನರ ನೆಮ್ಮದಿ ಹಾಳಾಗ್ತಾ ಇದೆ. ಇದಕ್ಕೆ ನಾವ್ಯಾರು ಒಪ್ಪೋದಿಲ್ಲ. ಅವರು ಗಣೇಶ ಮೆರವಣಿಗೆಯಲ್ಲಿ ಅವರು ಬರಲಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಓಲೈಕೆ ರಾಜಕಾರಣದಿಂದ ಇಡೀ ವ್ಯವಸ್ಥೆ ಹದಗೆಡ್ತಾ ಇದೆ. ಇಲ್ಲಿರ್ತಕ್ಕಂಥ ಯಾರು ಕೂಡ ಹಿಂದೂಗಳು ಮುಸ್ಲಿಮರ ವಿರೋಧಿಗಳಲ್ಲ. ಈ ವಿರೋಧವನ್ನ ಎತ್ತಿ ಕಟ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಸರ್ಕಾರ ನೇರವಾಗಿ ಬೆಂಬಲ ಕೊಡೋದ್ರಿಂದಲೇ ಇದೆಲ್ಲ ಆಗ್ತಾ ಇರೋದು. ಇದಾಗ್ತಾ ಇರೋದೇ ಆ ಕಾರಣದಿಂದ. ಇವಾಗ ಮುಂದಿನ ದಿನಗಳಲ್ಲಿ ಗಣಪತಿ ವಿಸರ್ಜನೆಗೂ ಈ ಮಸೀದಿಯಲ್ಲಿ ಪರ್ಮಿಷನ್ ಕೇಳುವಂತ ಸ್ಥಿತಿ ಬರ್ಬೋದಾ ಅಂತ? ಅಲ್ಲ, ಅಂತ ಪರಿಸ್ಥಿತಿ ಈ ದೇಶದಲ್ಲಿ ಬರಲ್ಲ. ಅದನ್ನ ಎಲ್ಲಿ ಹದ್ದುಬಸ್ತು ತರಬಹುದು, ಅದನ್ನ ತರುತ್ತೇವೆ, ಮಾಡ್ತೇವೆ. ಸರ್, ಇವಾಗ ಮಸೀದಿ ಮುಂದೆ ಗಣಪತಿಯ ಮೆರವಣಿಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್. ಮಸೀದಿ ಮುಂದೆ ಹೋಗಬಾರ್ದು ಅಂದ್ರೆ ದೇವಸ್ಥಾನ ಮುಂದೆನೂ ನೀವು ಬರಬಾರ್ದು. ನಿಮ್ಮ ಈ ಒಂದು ಮಸೀದಿ ಬರಬಾರ್ದು ಅನ್ನೋದೇ ಇಂಟಾಲರೆನ್ಸ್. ಆ ಒಂದು ಮಾನಸಿಕತೆಯಿಂದ ನೀವು ಹೊರಗೆ ಬನ್ನಿ. ಇಲ್ಲದೆ ಇದ್ರೆ ನಿಮಗೂ ಉಳಿಗಾಲ ಇಲ್ಲ, ಜಗತ್ತಿಗೂ ನೆಮ್ಮದಿ ಇಲ್ಲ. ಅಂದ್ರೆ ಸರ್ಕಾರವನ್ನು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಇಜೆಹಳ್ಳಿ, ಕೆಜೆಹಳ್ಳಿ ಸುಟ್ಟವ್ರನ್ನ, ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಯಾವಾಗ ಹೊರತು ಅವಾಗ್ಲೇನೆ ಅವ್ರಿಗೆ ಅನಿಸ್ತು ನಾವು ಏನ್ ಮಾಡಿದ್ರು ಸರ್ಕಾರ ನಮ್ಮ ಪರ ಇದೆ ಅಂತ. ಅದ್ರ ಪರಿಣಾಮ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಇಲ್ಲಿ ಕಲ್ತೂರಾಟ ಮಾಡಿದ್ರು, ಸಾಗರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗುವ ತಾಕತ್ತು ಎಲ್ಲಿಂದ ಬಂತು? ಸರ್ಕಾರ ಕೆಟ್ಟ ನೀತಿಯಿಂದ ಬಂತು. ಯಾವ ಪಾಕಿಸ್ತಾನ ಬಗ್ಗೆ ಪ್ರೇಮ ಇದೆ, ಅಯೋಗ್ಯರಿಗೆ ಭಾರತದಲ್ಲಿ ಇರುವ ಯೋಗ್ಯತೆ ಇಲ್ಲ. ಅಂದ್ರೆ ಈದ್ ಪಾಕಿಸ್ತಾನ ಜಿಂದಾಬಾದ್ ಯಾವುದೇ ಕಾನೂನು ಕ್ರಮ ಆಗ್ತಾ ಇಲ್ಲ. ಆ ಕಾನೂನು ಕ್ರಮ ಕೈಗೊಂಡಿದ್ರೆ ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದಾಗ್ಲಿ, ಪ್ಯಾಲೆಸ್ತೈನ್ ಧ್ವಜ ಹಾರಿಸೋದಾಗ್ಲಿ ತಾಕತ್ತಲ್ಲಿಂದ ಬರ್ತಾ ಇತ್ತು. ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರ್ದು ಅಂತ ಹೇಳಿ ಮುಸ್ಲಿಮ್ಸ್ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಇವತ್ತು ಮೆರವಣಿಗೆ ಹೋಗ್ತಾ ಇದೆ ಸರ್, ಇದು ನಮ್ಮ ದೇಶ, ನಮ್ಮ ಭೂಮಿ. ಇವರು ಮುಸಲ್ಮಾನ ಹೇಳಿಕೆ ಅವ್ರಿಗೇನು ಅಧಿಕಾರ ಇಲ್ಲ, ಅವ್ರು ಹೇಳಿಕ್ ಬರೋದಿಲ್ಲ. ಅದು ನಮ್ಮ ಈ ದೇಶದಲ್ಲಿ ನಾವು ಹಿಂದುತ್ವದಲ್ಲ ನಾವೇ ಮೆಜಾರಿಟಿ ಇರೋರು. 85% ಇರ್ತಕ್ಕಂಥ ನಾವು 15% ಇರ್ತಕ್ಕಂಥ ಮುಸಲ್ಮಾನ ಹೇಳೋದೇ ಕೇಳಲಿಕ್ಕೆ ಇದು ಅವ್ರ ಹೇಳ್ತಾರಿಲ್ಲ. ನಮ್ಮ ಅಂಡಲ್ಲಿ ಇರುವಂಥವ್ರು ಅವರು, ಅವ್ರ ಅಂಡವ್ರು ನಾವಿಲ್ಲ. ನಮ್ಮ ಅಂಡಲ್ಲಿ ಮುಸಲ್ಮಾನ ಇರಬೇಕು, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವ್ರು ಹೇಳ್ದಂಗೆ ಕೇಳಕ್ಕೆ ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ. ಇದು ಭಾರತ ಭೂಮಿ. ಇದು ಅಂದ್ರೆ 15% ಇರುವಾಗಲೇ ಇವಾಗ ದಬ್ಬಾಳಿಕೆ ನಡೀತಾ ಇದೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇನ್ನು ಕೇವಲ 10% ಹೆಚ್ಚು ಆಗ್ಬಿಟ್ರೆ ನಮ್ಮ ಮೇಲೆ ದೊಡ್ಡ ಮಟ್ಟದ ದಬ್ಬಾಳಿಕೆ ಆಗುತ್ತೆ. ಅದಕ್ಕೆ ಕಡಿಮೆ ಆಗತಕ್ಕಂಥದ್ದು ಹಿಂದೂ ಸಮಾಜ ಮಾಡಬೇಕು. ಸರ್ಕಾರವನ್ನು ನೇರವಾಗಿ ಬೆಂಬಲ ಕೊಡ್ತಾ ಇದೆಯಲ್ಲ ಸರ್. ಇದು ಸರ್ಕಾರದ ನೇರವಣೆ. ಇದು ಸರ್ಕಾರ ಮುಸಲ್ಮಾನ್ ಪರವಾಗಿರತಕ್ಕಂಥ ಸರ್ಕಾರ, ಹಿಂದೂ ಪರವಾಗಿರತಕ್ಕಂಥ ಸರ್ಕಾರ ಅಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರು ಇದು ಮುಸಲ್ಮಾನಿಂದ ಬಂದಿದ್ದ ಸರ್ಕಾರ, ಮುಸಲ್ಮಾನ್ ಓಟಿಂದ ನಾವು ಗೆದ್ದಿರೋದು, ಹಿಂದೂ ಓಟಿಂದ ಗೆದ್ದಿಲ್ಲ ಅಂತ ಹೇಳಿ ಹೇಳಿಕೆಗಳು ಜಿಹಾದಿ ಶಕ್ತಿಗಳಿಗೆ. ಇವತ್ತು ಹೇಳ್ತೀವಿ, ಈ ಮುಸಲ್ಮಾನ್ ಈ ಸರ್ಕಾರ ಇದೆ ಅದು ಮುಸಲ್ಮಾನ್ ಪರವಾಗಿ ಇರುವಂಥದ್ದು, ಹಿಂದೂ ಪರವಾಗಿ ಇಲ್ಲ ಸರ್ಕಾರ. ಇದು ಹಿಂದೂ ಪರವಾಗಿ ಇರತಕ್ಕಂಥ ಸರ್ಕಾರ ಆಗಿದೆ. ಅವರು ಹೇಳಿಕೆ ಕೊಡ್ತಾ ಇರಲಿಲ್ಲ.
ಸಿದ್ದರಾಮಯ್ಯ ನಗರದಲ್ಲಿ ಕೂತ್ಕೊಂಡು ನಾನು ಮೊನ್ನೆ ಸಂಗಮೇಶ್ ಹೇಳಿದ್ದಾರೆ, ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಡ್ತೀನಿ ಅಂತಾನೆ. ಇವತ್ತು ಹೋಗ್ಬೋದಲ್ಲ ಮುಸಲ್ಮಾನಾಗಿ, ಮುಂದಿನ ಜನ್ಮ ಬೇಕಾಗಿಲ್ಲ. ಇವತ್ತು ಬೆಳಗ್ಗೆ ಮುಸಲ್ಮಾನಾಗಿ ಹೋಗ್ಬೋದು, ಯಾರೋ ಅಭ್ಯಂತರ ಇಲ್ಲ, ಅದು ಅವರ ಸ್ವಇಚ್ಛೆ. ಅದು ಸ್ವತಃ ಸಿದ್ದರಾಮಯ್ಯ ಹೇಳ್ತಾರೆ ಸರ್, ಮಸೀದಿ ಮುಂದೆ ಮೆರವಣಿಗೆ ಹೋಗ್ಬೇಕಾದ್ರೆ ಸಣ್ಣ ಮಟ್ಟದ ಗಲಾಟೆ ನಡೀತು ಸರ್. ಅವ್ರಿಗೆ ಸಣ್ಣ ಮಟ್ಟ, ಇಲ್ಲಿ ಇರ್ತಕ್ಕಂಥ ಲೋಕಲ್ ಅವ್ರಿಗೆ ಗೊತ್ತಾಗಿದೆ ಸಣ್ಣ ಮಟ್ಟದ ಅಂತ. ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯ ಸಂಘ ಸರ್ಕಾರ ಹೇಳ್ತಾರೆ, ಅದಕ್ಕೆ 2 ಕಲ್ಲು ಬಿದ್ದಿರೋದು, 1 ಕಲ್ಲು ಹೊಡೆದಿರೋದು. ಗೃಹ ಸಚಿವರು ಹೇಳ್ತಾರೆ, ಗೃಹ ಸಚಿವರಿಗೆ ಲಾಯಕಲ್ಲ ಅವರು. ಪರಮೇಶ್ವರ್ ಅವರು ಗೃಹ ಸಚಿವರಿಗೆ ಲಾಯಕಲ್ಲ, ಅವರು ಗೃಹ ಸಚಿವರೇ ಅಲ್ಲ ಅವರು. ಸರಿ, ಹೋರಾಟ ಹೀಗೆ ಮುಂದುವರಿತಾ ಹೇಗಿರುತ್ತೆ ಸರ್? ಇದೇ ಇಲ್ಲಿರತಕ್ಕಂಥ ಒಬ್ಬ ಕಾರ್ಪೊರೇಟರು ಆದಿಲ್ ಅಲಿ ಖಾನ್ ಅವರೇ ಹೇಳಿದ್ದಾರೆ, ಇದು ನಾವು ಮಾಡಿರ್ತಕ್ಕಂಥ ತಪ್ಪು ನಮ್ಮ ಮುಸಲ್ಮಾನಿಂದ ಆಗಿರುವಂಥದ್ದೇ ಅಂತ ಹೇಳಿದ್ದಾರೆ. ಅವ್ರದ್ದು ಅವರೇ ಹೇಳಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಇನ್ನು ಬೇರೆ ಏನು ಬೇಕಾಗಿಲ್ಲ, ಕಾಂಗ್ರೆಸ್ ಅವರು ಹೇಳೋಕ್ಕೆ ಬೇಕಾಗಿಲ್ಲ. ಮುಸಲ್ಮಾನ್ ಆದಿಲ್ ಅಲಿ ಖಾನ್ ಹೇಳಿದ್ದಾರೆ, ಇಲ್ಲಿ ತಪ್ಪಾಗಿದೆ, ನಮ್ಮ ಮುಸಲ್ಮಾನ್ ಅವರಿಂದನೇ ತಪ್ಪಾಗಿರೋದು, ನಾವೇ ಕಲ್ಲು ಹೊಡೆದಿರೋದು ಅಂತ ಹೇಳಿದ್ದಾರೆ. ಅಂದ್ರೆ ಸರ್, ಇವಾಗ ಮಸೀದಿಯಿಂದ ಏಕಾಏಕಿ ಕಲ್ಲು ಬರುತ್ತೆ ಅಂದ್ರೆ ಅಲ್ಲಿ ಮಸೀದಿಯಲ್ಲೆಲ್ಲ ವ್ಯವಸ್ಥಿತ ಸಂಚು ನಡೀತಾ ಇದು ಫ್ರೀ ಪ್ಲಾನ್. ಇದು ಮುಂಜಾಗ್ರತಾ ಕ್ರಮವಾಗಿ ಅವರು ಒಳಗಡೆ ಕಲ್ಲುಗಳನ್ನ ಶೇಖರಣೆ ಮಾಡಿ ಇಟ್ಟುಕೊಂಡು ಅವರು ಹೊಡೆದಿರೋದು, ಉದ್ದೇಶಪೂರ್ವಕ ಮಾಡಿರೋದು. ಅರ್ಧಾಚೂರಿ ಅಲ್ಲದು, ಅವ್ರ ಉದ್ದೇಶ ಇತ್ತು ಮೊದಲೇ, ಅವ್ರ ಉದ್ದೇಶ ಅದೇ ಇತ್ತು, ಹೊಡಿಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಹೊಡೆದಿರೋದು. ಅವ್ರು ಮಾಡಿರೋದು ನಾಗಮಂಗಲದಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ, ಮತ್ತೆ ಮರುಕಳಿಸಬಾರ್ದು ಅಂತ. ಆದ್ರೆ ಈ ವರ್ಷ ಮತ್ತೂರಲ್ಲಾಗಿದೆ. ಆಗ ಶಾಂತಿ ಸಭೆ ಮಾಡಿದ್ದವ್ರಿಗೆ ಜ್ಞಾನ ಇಲ್ವಾ? ಈ ಕೋಮನವ್ರಿಗೆ ಸಿದ್ದರಾಮಯ್ಯ ಬರೀ ಒಂದು ಕೋಮ ಮುಖ್ಯಮಂತ್ರಿ ಆಗಲಿ ಕೊಟ್ಟಿದ್ದಾರೆ. ಆ ಒಂದು ಕೋಮನ ಬಿಟ್ಟು ರಾಜ್ಯದ ಈಗ ಎಲ್ಲಾ ಜನಾಂಗಕ್ಕೂ ಮುಖ್ಯಮಂತ್ರಿ ಅವರು JDS ಇದ್ದಾಗ ದೇವಗುಡಿ ಯಾವ ಮಾತನಾಡಲಿಲ್ಲ. ಅವ್ರು ಮಾತಾಡಿದ್ದು ಈಗ ಸೋನಿಯಾ ಈ ರಾಜಕಾರಣ ಮಾಡ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.